ದಿನ ನೀನೇ ಹೇಳ್ತಿ. ಇವತ್ತು ನಾ ಹೇಳ್ತೀನಿ ಮಂದಿಗೆ ಸುಮ್ಮರು. ನಾನು ಹೆಂಗೆ ಹೇಳ್ತೀನಿ ನೋಡ್ರಿ ನಮ್ಮ ಏನೋ ಹೇಳ್ತಾ ಅಂತ ಕೇಳ್ರಿ ಏನು ಹೇಳ್ತಾ ನೋಡ್ರಿ. ದೊಡ್ಡ ಮಂದಿಗೆ ಎಲ್ರಿಗೂ ಶರಣ್ರಿ ಅಪ್ಪ. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ನಾನು ಅನ್ಕೊಂಡಿನ್ರಿ. ನಾನು ಆರಾಮಾಗಿ ಇರ್ತೀನಿ ರೀ. ನಿಮ್ಗೆ ಗೊತ್ತೈತಲ್ಲ ನಾ ಹೆಂಗದೀನಿ ಅಂತೇಳಿ. ನಮ್ಮ ಪಾರವಕ್ಕನ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಅರ್ಧಂಬರ್ಧ ನೋಡಕ್ಕೆ ಹೋಗ್ಬೇಡ್ರಿ. ಪೂರ್ತಿಯಾಗಿ ನೋಡ್ಬಿಟ್ಟು ಹಂಗನೂ ಹೋಗಕ್ಕೆ ಹೋಗ್ಬೇಡ್ರಿ. ಲೈಕ್ಸ್ ಕೊಟ್ಟು ಹೋಗಕ್ಕೆ ಮರಿಬೇಡ್ರಿ. ಮತ್ತು ಹಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತೇಳಿ. ಹಂಗೆ ನಮ್ಮ ಪಾರವಕ್ಕನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡು ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡ್ರಿಪ್ಪ. ಹಂಗೆ ಹೊಸದಾಗಿ ನಮ್ಮ ಪಾರವಕ್ಕನ ವಿಡಿಯೋ ಯಾರು ನೋಡಕತ್ತೀರಿ ಅಂದ್ರೆ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜುದಾಗ ಗಂಟೆ ಬಟನ್ ಐತ್ರಿ, ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ. ಯಾಕೆ ಒತ್ತಂತೀನಿ ಆ ಗಂಟಿನ ಅಂತೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಗಂಟಿ ಒತ್ತೋದ್ರಿಂದ ನಮ್ಮ ಪಾರವಕ್ಕ ಏನು ವಿಡಿಯೋ ಹಾಕಲ್ರಿ, ಹೊಸ ಹೊಸ ವಿಡಿಯೋ ಅವು ನಿಮಗೆ ನೋಟಿಫಿಕೇಶನ್ ಸಿಗ್ತಾವ್ರಿ. ಏನೋ ನೋಡ್ರಿ, ನನಗೂ ನಮ್ಮ ಪಾರವಕ್ಕನ ಗತಿ ಹೇಳಕ್ಕೆ ಬರಂಗಿಲ್ಲ. ಏನಾರ ಒಂದಿಟ್ಟು ಅಪ್ಪಿ ಏನಾರ ಹೇಳು ಹಿಂದೆ ಮುಂದೆ ಆತಂದ್ರೆ ನಿಮ್ರೇನೋ ಒಂದಿಟ್ಟು ಕ್ಷಮಿಸ್ತೀರಿ ಅಂತ ಅನ್ಕೊಂಡಿನಿ ರೀ. ಅಂತೂ ಇಂತೂ ಚಂದ ಹೇಳಿದ ಕಲ್ಕೊಂಡಿ ನೀನು. ಬ್ಯಾಳೆ ಪಲ್ಯ ಚಲೋ ಆಗೈತಿವ. ರೇನಿ ಎಷ್ಟು ದಿಪ್ಗಟ್ಟು ಮಾಡಿ ರೊಟ್ಟಿ ತಳಕ್ ಕುಂತು ರೊಟ್ಟಿ ಬಡಿ ಮುಂದಾಗ ಕೂಸು ಒತ್ತಂಗೆ ಆಕತಿವ. ಹೋಗಂಗಿಲ್ಲ. ಅದಕ್ಕೆ ದಪ್ಪನವರ ಆಗಲಿ ತಳನವರ ಆಗಲಿ ಒಟ್ಟು ರೊಟ್ಟಿ ಮಾಡ್ಕೊಂಡು ತಿನ್ಬೇಕು, ತಿಂದು ಬಿಡುದು ಅಟ್ಟ. ನಿಮ್ಮ ಅತ್ತಿ ನಿನ್ನ ಗಂಡ ಏನೂ ಅನ್ನಂಗಿಲ್ಲ. ಅದಕ್ಕೆ ಏನು ಮಾಡಿದ್ರು ನಡೀತಿತ್ತವ ನಿಂದು. ನಮ್ಮ ಮನೆ ಹಂಗತಿಲ್ಲವ ಒಂದೀಟು ದಪ್ಪ ಆಗೋಂಗಿಲ್ಲ ರೊಟ್ಟಿ. ನಮ್ಮ ಅತ್ತಿ ಜಗಳನ ತಗೋತಾಳ. ಅಯ್ಯೋ ಇವ್ರಿಗೆ ರೊಟ್ಟಿ ಮಾಡಕ್ಕೆ ಬ್ಯಾಸರ ಲಡಬ್ಯಾರಿಗೆ ಅಂತೇಳಿ. ಪರ ಮಲ್ಲಪ್ಪಣ್ಣಗ ನೀನು ನೆನಪಾದಂಗೈತಿ, ಬಂದು ನೋಡು. ಅವ್ರೇನು ಇಪ್ಪತ್ತನೇ ಬರ್ತಾರ, ಏನೋ ದಗದೈತೆ ಅಂತ ಹೋಗ್ಯಾರ. ಕರೆ ಅಂದ್ರೆ ಹೇಳ್ತೀನಿ ನೋಡು. ನೀನು ಬಿಟ್ಟಿರೋದು ಆಗವಲ್ದು ಅನಿಸ್ತತಿ. ನಿನ್ನ ಮಕ ನೋಡ್ಲಾರ್ದೆ ಇರಕ್ಕೆ ಆಗಂಗಿಲ್ಲ ಅನಿಸ್ತತಿ ಮಲ್ಲಪ್ಪಣ್ಣಗ. ಅದು ಹೆಂಗೆ ಅಕ್ಕನಂದ್ರೆ ಮಲ್ಲಪ್ಪಣ್ಣ ಆ ನೀರಾಗಿರ್ತಾವಲ್ಲ ಮೀನಾ ತೆಗೆದು ಕಡಿ ಹೋಗಿದ್ರೆ ಹೆಂಗೆ ವಿಲಿ 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 ಒದ್ದಾಡ್ತಾವು ಹಂಗತಿ ಆಗಿರ್ಬೇಕು ಮಲ್ಲಪ್ಪಣ್ಣನ ಮನಸ್ಸು. ಅದಕ್ಕೆ ನಿನ್ನ ನೋಡಾಕಂತೆ ಓಡ್ಕೊಂತ ಬಂದ ನಾನು. ಬಾರ ಇನ್ನು ಊಟ ಮಾಡೋಣ ಬಾ. ಭಾಳ ಮಂದಿ ಅಲ್ಲಿ ತೋರವ ರೀ. ನೀವೇನು ಇಲ್ಲಿ ಬಂದ್ಬಿಟ್ರಿ? ಮತ್ತೆ ಏನೋ ಕೆಲಸ ಐತೆ ಅಂತ ಹೋಗಿದ್ರಿ? ನಂದು ಎಲ್ಲ ಕೆಲಸ ಮುಗಿಸ್ಕೊಂಡ ಬಂದೆ ನಾನು. ಊಟ ಮಾಡಿ ಬರ್ರಿ ಮತ್ತೆ. ಒಲ್ಲೆ ಅಲ್ಲಿ ನಾಷ್ಟ ಮಾಡಿಸಿದ್ರು, ನಾಷ್ಟ ಆಗೈತೆ ನಂದು. ಊಟ ಒಲ್ಲೆ ನಾನು, ಹಸಿವಿಲ್ಲ ನನಗೆ. ಪಾರಿ ಹೊಲಕ್ಕೆ ಎದಕ್ಕೆ ಬರಕ್ಕೆ ಹೋಗಿದ್ದಿ? ಆಕೆ ನಿಮ್ಮ ಚಿಗವ್ ಬಂದಾಳ ಇಲ್ಲ? ಇರ್ಬೇಕಿಲ್ಲ ಮನ್ಯಾಗ. ನೋಡಿ ಮನ್ಯಾಗ ಒಟ 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 ಚಲೋ ಮಾಡಿಬಿಟ್ಟಾರ. ನಾನು ನಿಮ್ಮ ನಿನ್ನೆ ಹೇಳಿದ್ನಲ್ಲ ಅತ್ತಿ ಮತ್ತೆ ಹಿಂಗೆ ಹೊಲಕ್ಕೆ ಹೋಗಂದಾಳ ಕವಿತೆಗೆ ಅಂತಂದಾಳ ಅಂತೆ. ಮತ್ತು ಸುಮ್ಮನೆ ಮನೆಯಾಗಿದ್ನಂದ್ರು ಒಟ 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 ಹಚ್ಕೊಂತ ನಿಂದಿರ್ತಾರ. ತಣ್ಣಗೆ ಇಲ್ಲೇ ಹೊಲ ಕಡೆ ಬಂದ್ರ ಆತಂತೆ ಬಂದ್ನಪ್ಪ ನಾನು. ಮತ್ತು ಚಿಗವರು ಬಂದ್ರ ಈಗ ಬಂದ್ರೆ ಚಿಗವ್ರು ಅಂತೇಳಿ ಮಾತಾಡ್ಸಿದ್ದೆ. ಅವ್ರು ಒಟ್ಟ ಚಂದಾಗ ಮಾತಾಡ್ಸಲಿಲ್ಲ. ನೀರು ತರಕ್ಕೆ ಹೋದ್ರೆ ಐ ನಮಗೇನು ಬೇಡ ಅಂತೇಳಿ ಮೂಗು ಮಸಡಿ ಕೂಡೇ ತಿರುವಿದ್ರು. ಮತ್ತು ನಾ ಅದಕ್ಕೆ ಹೊತ್ತು ಹಾಕಿತ್ತು ಅಂತೇಳಿ ನಾ ಬಂದುಬಿಟ್ಟೆ. ನೋಡು ನಿಮ್ಮ ಚಿಗವ ಬಂದು ಈಗ ಒದರಾಡಕತ್ತಾಳ. ನಾ ಬಂದಿದ್ದು ನೋಡ್ಕೊಂಡ್ರು ನಿನ್ನ ಹೆಂಡ್ತಿ ಹೊಲಕ್ಕೆ ಹೋಗ್ಯಾಳ ಅಂತಿ. ನಾನು ಎಷ್ಟು ತಿಳಿಸಿ ಹೇಳಿದ್ರು ಒದರಾಡಕತ್ ಬಿಟ್ಟಾಳ. ಯಾಕೆ ಒದರಾಡಿದ್ರು? ಒದರಾಡೋಳಕ ನಾ ಏನಕ್ಕಿಗೇನು ಹೊರ್ತಿಲ್ಲ. ತಾನೇ ಚಂದಾಗ ಮಾತಾಡ್ಲಿಲ್ಲ. ಇನ್ನೇನು ನಮ್ಮ ಮನೆ ಬಾಳೆ ಬದುಕು ಬಿಟ್ಟು ಬರೀ ಇವ್ರ ಹಿಂದೆ ಅಡ್ಡಾಡೋ ನಾನು, ಬರೀ ಇವ್ರದ ಚಾಕ್ರಿ ಮಾಡೋಣ. ಚಂದಾಗ ಮಾತಾಡಿದ್ರ ಜೊತೆ ಎರಡು ಚಂದನ ಮಾತಾಡ್ತೀವಿ. ಅವನ ದಿಮಾಕ್ ಇಟ್ಕೊಂಡು ಮಾತಾಡಿದವ್ರಿಗೆ ಇನ್ನೇನು ಮಾಡೋಕ್ಕಾಗತ್ತೆ? ಈಗೇನು ನಿನ್ನ ಹೊಲಕ್ಕೆ ಹೋಗಿ ನಿನ್ನ ಹೆಂಡತಿ ಕರ್ಕೊಂಬ ಅಂತೇಳಿ ಕಳ್ಸ್ಯಾರ ನಿಮ್ಮನ್ನ? ಹಂಗೇನಿಲ್ಲ. ಮಾತಾಡಂಗಾದ್ರೆ ಇನ್ನೊಂದಿಟ್ಟು ಕಳೆ ತೆಗೆದೈತಿ. ಕಳೆ ತೆಗೆದು ಮುಗಿದಿಂದ ಸಂಜೆ ಮುಂದೆ ಬರ್ತೀನಿ ಅಂತ ಮನೆಗೆ ನಾನು. ಅಲ್ಲ ಈಗ ಮನೆಗೆ ನಡೆದು ಬಿಡು. ಮತ್ತಿಲ್ಲ ಅಂದ್ರೆ ಮನೆಯ ದೊಡ್ಡರ ಅದಂತ ಆಕತಿ. ಮತ್ತು ನಾಳೆ ಬೇಕಂದ್ರೆ ಬರಕಂತೇಳಿ ಕಳೆ ತೆಗಿಯಕ್ಕೆ ಹೊಂಟು ಬಂದುಬಿಡು. ನನ್ನ ಮಾತು ಕೇಳು. ಸುಮ್ಮನೆ ಜಗಳ ಮಾಡ್ಕೊತ ನಿಂದಿರ್ತಾಳೆ. ಇನ್ನು ಅಂಗ್ಳಕ್ಕೆ ನಿಂದಿರ್ತಾಳೆ ನಮ್ಮ ತಂಗಿ ಜಗಳ ಮಾಡ್ಕೊತ. ಯಾಕೆ ಅಂಗ್ಳಕ್ಕೆ ನಿಂದಿರ್ತಾಳ? ಅಂಥದ್ದು ಏನಾಗೈತೆ ಅಂತ ಆಕೆಗೆ? ಯಾಕೆ ಹತ್ತಿದಾಳ ಇಲ್ಲಿ ಮನ್ಯಾಗ ಮಾಡ್ಕೊಡ್ತಾಳ? ಏನು ನಾ ಏನು ರೇಸೇನು ಹಿಂಗೆ ಕಟ್ಕೊಂಬಂದಿನ ಆಟೋ ಮಾಡ್ಕೊಂಡು ನೀವಂಗಿಲ್ಲ ನೀವರಿಗೆ? ನಾ ಎಲ್ಲ ಸಂಜೆ ಮುಂದೆ ಬರ್ತೀನಿ. ನನಗೂ ತಾಕೊಂದು ಸಾಕಾಗಿ ಹೋಗೈತಿ. ಮತ್ತು ಹಿಂದಿನ ವರ್ಷನೇ ಏನೋ ಚಲೋ ಮಾಡಿದ್ರಂದ್ರೆ ನಾ ಮಾತ್ರ ಚಿಗವ್ನ ಈ ಸತಿ ಸುಮ್ಮನೆ ಬಿಡಂಗಿಲ್ಲ. ಮೊದಲೇ ಹೇಳ್ತೀನಿ ನಾನು ನಿನ್ನ ಮುಂದೆ. ನಾನು ಸತಿಗೆಟ್ಟು ಉಳಿದೆ. ಯಾರಿಂದ ಉಳಿದೆ? ನಿಮ್ಮ ತಂಗಿಯಿಂದನ. ಮತ್ತು ಅಷ್ಟಾದ್ರೂ ಅತ್ತಿ ಮನ್ಯಾಗ ಹಾಕತ್ತಿದ್ಲು. ಹೋಲ್ ಬಿಡು ಅಂತೇಳಿ ನಿನ್ನ ಕೈಲ ಫೋನ್ ಹಚ್ಚಿದ್ನಿಲ್ಲ. ಮತ್ತು ಏನೋ ಬಂದಾರ ಚಂದಾಗ ಹೊಂದ್ಕೊಂಡು ಹೋಗ್ಬೇಕಿಲ್ಲ. ಮತ್ತು ಹಿಂದಿನ ಬುದ್ಧಿನೇ ಎಬ್ಸ್ಯಾರ ಇವರು. ಹಂಗತಿ ಇತ್ತಂದ್ರೆ ಇನ್ನಿಬ್ರು ಅಂತಂಬ್ರದಲ್ಲ ಅವ್ರ ಮನೆಗೆ ಹೋಗಂತೇಳಿ ನಿಮ್ಮ ತಂಗಿಗೆ ಚಂದನ ಬುದ್ಧಿ ಇಟ್ಕೊಂಡು ನಮ್ಮ ಮನೆ ಬಾ ಅಂತೇಳಿ. ತಮ್ಗೇನಾರ ಅರಕಳಿ ಆತಂದ್ರೆ ಇನ್ನೂ ಕೇಳಂತೇಳು ನಮ್ಮ ಮುಂಗೈ ಹಿಡಿದು. ಅದಕ್ಕೆ ನಾ ಕಬೂಲ್ ಇದೀನಿ. ಅದು ಬಿಟ್ಟು ಒಳಗೊಂದು ಬುದ್ಧಿ ಹೊರಗೊಂದು ಬುದ್ಧಿ ನಿನ್ನ ಮುಂದೊಂದು ನಾಟಕ ಮತ್ತು ನೀ ಇಲ್ಲಾದ ಒಂದು ನಾಟಕ ಮಾಡಿದ್ರಲ್ಲ ಮತ್ತು ಈ ಸತಿ ಮಾತ್ರ ಪರಕ ಆಗ್ತೈತಿ ನೋಡು. ನೋಡ್ರಿ, ನಾನು ಒಂದು ಮನೆ ಹೆಣ್ಣು ಮಗಳದೀನಿ. ನನಗೂ ಹೆಣ್ಣಿನ ಸಂಕಟ ಏನು ಅನ್ನೋದು ಗೊತ್ತಾಗುತ್ತೆ ನೋಡು. ಅಣ್ಣನ ಮನೆ
ಬರ್ಲಿ ತಿನ್ಲಿ ಉಣ್ಲಿ ತೊಡ್ಲಿ ಬೇಕಾದ್ ಮಾಡೋಲ್ರಕ್ಕ. ಅದು ಬಿಟ್ಟು ಹೇಸ್ ಬುದ್ಧಿ ಮಾಡಿ ಹಂಗತಿ ಟಿಸಕ್ ಪಸಕ್ ಮಾಡೋದು ಹಾಶೇಷ ಅನ್ನೋದು ಮಾಡಿದ್ರಂದ್ರೆ ನಮಗೆ ಮಾತ್ರ ಅದು ಆಗಿ ಬರಂಗಿಲ್ಲ. ಹುಚ್ಚರ್ಗತ್ತೆ ಹಂಗೆ ತಲೆ ಕೆಳ ಬರ್ಕೊಳಕತ್ತಿ ಯಾಕೆ ಏನು ಪೇನ್ ಆಗ್ಯಾವನ? ಹ್ಞೂ ಬೇ ಅವ್ವ ಗೊನ ಏನಾಗ್ಯಾವ ಬೇ, ತಲೆ ತುರ್ಸ್ಕೊಂಡು ತಲೆಗೆ ದರಗತನ ಬರಕತ್ತತಿ ಬೇ, ಒಟ್ಟ ಕಡಿಮೆನ ಆಗವಲ್ವ ಯವ್ವ ಏನು? ಯಾಕೆಲೇನು ಬಿದ್ದು ಏನು? ಅವ ನಮ್ಮ ಹೆಣ್ಮಗಳು ಮಕ್ಕಳು ಬಂದಿದ್ದವ ಮಣ್ಣಿ ಬಂದಾಗ ಏನು ಹಾಕೋಗ್ಯಾವ ತಲೆಯಾಗ? ಸರಿ ಕೈ ತೆಗಿ, ಏನು ನೋಡ್ತೀನಿ. ಕೆದಕ್ಕೆ ಬಂದಿದ್ಲಿ ಈಗ ನಿಮ್ಮ ಹೆಣ್ಮಗಳು? ಏನೋ ಒಬ್ಬರ ಹೆಣ್ಮಕ್ಳು ಇದ್ದಾರಿಗೆ ಏನೋ ಸೀರೆ ಮಾಡೋದು ಬಂದಿತ್ತಂತಲ್ಲೇವ? ಅದಕ್ಕೆ ನೀನು ಅಳಿಯ ನಮ್ಮ ತಂಗಿಗೆ ಸೀರೆ ಮಾಡಬೇಕು ಆಕಿನ ಒಬ್ಬೇಕೇಳ ಅಂತೇಳಿ ಕರ್ಸಿದ್ ನಾವು. ಇನ್ನೊಬ್ಬ ಅಂದಿದ್ನಲ್ಲ ಅಲ್ಲಿ ಹೋಗ್ಬೇಕಿಲ್ಲ? ನಿನ್ನ ಗಂಡನು ಗುಂಡಿ ಅದನ. ಹೂನವ ಇಂಥದ್ದು ಬೇಕು ನನ್ನ ಗಂಡಗ. ಅಗದಿ ಪ್ರೀತಿ ತಂಗಿದಾಳ, ಅವಕ್ಕೆ ಕರ್ಕೊಂಬಂದಿತ್ತಾ ಹೋಲಿ ಬಿಡು ಅಂತೇಳಿ ಸುಮ್ಮನೆ ಇದ್ನ್ಯಾನ. ಒಂದು 2 ದಿನ ಇದ್ದು ಹೋದು. ಏನು ಸೀರೆ ತಂದಿದ್ದೆ? ಏಟ್ ರೊಕ್ಕ ಕೊಟ್ಟಿದ್ದಿ? ಆಫೀಸರಿಗೆ ನಾನು ಯಾಕೆ ಚಲೋ ಸೀರೆ ತರಲಿ? ಅದ ಒಂದು 200-200 ರೂಪಾಯಿ ಪತ್ಲ ತಂದು ಉಡಿಸಿ ಕಳಿಸಿದೆ. ಬೇಸ್ ಮಾಡಿ ನೋಡಿ ನಿಮ್ಮ ಹೆಣ್ಮಗಳಿಗೆ. ಏನು ಮ್ಯಾಗಿದ್ದ ಉದುರ್ತಾ ರೊಕ್ಕ 3 ದಿನಕ್ಕೊಮ್ಮೆ ಬಂದು ಕುಂತಿರ್ತಾ. ಹೋದ ಸರ್ತಿಗೊಮ್ಮೆ ಗಂಡ ಮನೆಗೆ ಹೋಗೋ ಸರ್ತಿಗೊಮ್ಮೆ ಒಂದೊಂದು ಸೀರೆ ಉಡಿಸಿ ಕಳ್ಸೋದಂದ್ರೆ ಆದ ಬಾಯಿ ಒಟ್ಟು ಉಕ್ಕ ಮಾಡೋದಾಯಿತು. ಬೇಸ್ ಮಾಡಿ. ನಿನ್ನ ಅಳಿಯ 800 ರೂಪಾಯಿ ಕೊಟ್ಟಿದ್ದ ಚಲೋ ಸೀರೆ ತೊಗೊಂಬ ಅಂತೇಳಿ. ನಾನು ಹಂಗೆ ಮಾಡಲಿಲ್ಲ. ಬಡ 200-200 ರೂಪಾಯಿ ಸೀರೆ ತಂದು ಉಳ್ಕೆದ ರೊಕ್ಕ ನನಗೆ 10 ತೆಗೆದಿಟ್ಕೊಂಡು ನೋಡು. ಹಿಂಗೆ ಶಾನೆತನ ಕಲ್ಕೊ. ನಿನ್ನ ಸೊಸಿ ಇನ್ನೂ ಬರಲಿಲ್ಲಲ್ಲ, ಬರೋ ಹೊತ್ತಾಗೈತೆ ತಡಿ. ಈ ಸತಿ ಮಾತ್ರ ನಿನ್ನ ಸೊಸಿಗೆ ಬುದ್ಧಿ ಕಲಿಸೇ ಹೋಗ್ತೀನಿ ನೋಡು ಮತ್ತ. ನನಗೂ ನೀ ಹೋಗಿಂದ ಜಗ್ಗು ಹೊಟ್ಟು ಹೊಡ್ದತಿ ಎಲ್ಲ ಅದುಮ್ಕೊಂಡು ಸುಮ್ಮನೆ ಇದ್ದೆ. ಈಗ ಐತಡಿ ಮೊನ್ನೆ ಅದೇನೋ ಬೇಡ್ರಿ ಅಷ್ಟು ಹೇಳ್ಯಾರಂತವ ಆಕಿಗೆ. ಅದಕ್ಕೆ ತವ್ರ ಮನೆಗೆ ಹೋಗಿದ್ಲು. ಅವ್ರ ತಂಗಿದು ನಿಶ್ಚಯ ಆತಂತ ನನಗೂ ಫೋನ್ ಮಾಡಿ ಕರ್ತಿದ್ದು. ನಾ ಏನು ಹೋಗ್ಲಿಲ್ವೇ, ನಿಮ್ಮ ಅಣ್ಣ ಹೋಗಿತ್ತು. ಹೋಗಿ ಹಿಂದೆಗಡೆ ಕರ್ಕೊಂಬಂತು. ಅವೆಲ್ಲ ಅಲ್ಲೇ ಬಿಡ್ಬೇಕಂತ ಮಾಡಿದ್ದ. ನಾನು ಸುಮ್ಮನೆ ಮಕ್ಕೊಂಬಿಟ್ಟು ನೋಡು, ಏನೂ ಅಡುಗೆನ ಮಾಡಲಿಲ್ಲ. ಮತ್ತು ಕೂ ಕಡಿಮೆ ಆಯ್ತು. ನಿಮ್ಮ ಅಣ್ಣಗೆ ಅರ್ಕಳಿ ಆಗಿಂದ ನಾನು ಬೇಕಂತ ಆಳಕತ್ನೆ, ಅದಕ್ಕೆ ಕರ್ಕೊಂಬಂದ. ಇಲ್ಲ ಹಂಗೆ ಕರ್ಕೊಂಬರ್ತಿದ್ದಿಲ್ಲಕಿನ. ಬೇಸ್ ಮಾಡಿ ಹುಷವ ಸಾಕಾಗೋತು. ಈ ಪುಟ್ಟಿ ಹೊತ್ಕೊಂಬರೋಳಗ ಸಂಟನ ಬ್ಯಾನೆ ಹಾಕತ್ತು. ಯವ್ವ ಬಂತು ನಿನ್ನ ಸೊಸಿ. ತಲೆ ಮ್ಯಾಗ ಏನೋ ಹಿರೇ ಪುಟ್ಟಿ ಇಟ್ಕೊಂಬಂದಾಳ. ಈ ಸತಿ ಹೊಲದಾಗ ಮೆಂತೆ ಹಾಕಿದ್ನೆ, ಅದಕ್ಕೆ ಕಿತ್ಕೊಂಬ ಮೆಂತೆನಂತ ಇದ್ದೆ. ಇಲ್ಲ ನೀನಾರ ಮಾರಕಂತೆ, ಇಲ್ಲ ನಾನಾರ ಮಾರ್ತೀನಿ ಅಂತ ಇದ್ನಿ. ಅದಕ್ಕೆ ಕಿತ್ಕೊಂಬಂದಾಳ. ಉಸ್ಸಪ್ಪ ಯವ್ವ ತೇಕ ಬಂದಂಗ ಆತವ ಅಲ್ಲಿಂದ ಬರೋಳಗ. ಬಂದಾಕಿನ ಕುಂತು ಬಿಟ್ಟಲ್ಲ, ಮನಿ ತೆಗ್ದ ಮಾಡೋರು ಯಾರು? ಇನ್ನೂ ಒಂದು ಕಾಲು ಹೊರಗೈತಿ, ಇನ್ನೂ ಒಂದು ಕಾಲು ಒಳಗೈತಿ. ಬರೋಬರ ಪೂರ್ಸತ್ತಿಲ್ಲ ದಗದ ಹೇಳ್ತಿರಲ್ಲ ತಡ್ರಿ. ಒಂದು ಪುಟ್ಟಿ ಬಾಂಡೆ ಬಿದ್ದವು. ಅವ್ನು ಬಾಂಡೆ ತಿಕ್ಕ ಹೋಗು. ಹೋಗ್ಯಾನು ಹಂಗದಾವು, ಅವ್ನು ಹೋಗ್ಯಾನೋಗಿ. ಅಲ್ರಿ ಐತಿ 1-2 ಬಾಂಡೆ ಇದ್ದು ಅವ್ನು ತಿಕ್ಕೋಬೇಕಿಲ್ಲ. ಏನು ಅವು ಅರಿ ಬೇರೆ ಭಾಳ ಇದ್ದಿದ್ದಿಲ್ಲ. ನಿಮ್ಮ ಮಗನು ಆಟ ಇದ್ದು ಮುಂಜಾನೆ ಎದ್ದು ನಾನು ಅರಿವಿನ ತೊಳ್ಕೊಂಡು ಹೋಗೀನಿ. ಒಂದು 2 ಹೋಗೋದು ಹಾಕ್ಬೇಕಿಲ್ಲ. ಇನ್ನು ಒಟ್ಟು ಬಾಂಡೆ ತಿಕ್ಕಿ ಹೋಗ್ಯಾನ ಹೋಗುದು ಅಡುಗೆ ಮಾಡೋ ಹೊತ್ತಿಗೆ ಭಾಳ ಹೊತ್ತಾಗುತ್ತೆ. ಮಾಡು. ಯಾಕೆ ನಿನ್ನೆದಕ್ಕೆ ತಂದೀನಿ? ನಾನು ಯಾಕೆ ಮಾಡ್ಬೇಕು? ಮನೆ ನೀರು ಕಲಿ ಹೋಗು, ಬಾಂಡೆ ತಿಕ್ಕೋಗು. ಹೋಗ್ಯಾನ ಹೋಗೋದಾಕು ಹಂಗೆ ಅಡುಗೆ ಮಾಡು. ನಿಮ್ಮ ಚಿಗೋ ಬಂದಾಳ ಏನಾರ ಸಿಹಿ ಅಡುಗೆ ಮಾಡು. ನನಗೆ ಹಲ್ಲಿಗೆ ರೊಟ್ಟಿ ಬರಂಗಿಲ್ಲ, ಬಿಸಿ ಬಿಸಿ ರೊಟ್ಟಿ ಮಾಡು. ಎತ್ತಿ ಒಗ್ಯಾನ ಮಾಡ್ತೀನಿ, ಬಾಂಡೆ ತಿಕ್ಕಿನಿ. ಒಟ್ಟು ಅಡುಗೆ ಮಾಡೋದು ನೀಗಂಗಿಲ್ಲ. ಸಜ್ಕ ಮಾಡ್ತೀನಿ, ಅನ್ನ ಸಾರು ಮಾಡ್ತೀನಿ. ನಮ್ಗೆ ರೊಟ್ಟಿ ಪಟ್ಟಿ ಮಾಡೋದು ನೀಗಂಗಿಲ್ಲ. ಈಗ ನೀಗಂಗಿಲ್ಲ ಅಂತೇಳಿ ಎಷ್ಟು ಸೊಕ್ಕಿಲ್ಲ ಹೇಳ್ತಿ. ಭಾಳ ಬಂದತ್ ನಿನಗೆ. ನೀವೇನಾರ ಅನ್ಕೋರಿ ಅತ್ತಿ, ಬಗ್ಗಿ ಕಳೆ ತೆಗೆದು ನಡ ಭಾಳ ನುಸಕತ್ತತಿ. ಒಂದಿಟ್ಟ ಅಡ್ಡಾಕಿನಿ, ಅಡ್ಡಾಗಿ ಹಿಂದೆಗಡೆ ಬಾಂಡೆ ತಿಕ್ಕಿ ಆಗ್ತಾರೆ ಅಡುಗೆ ಮಾಡೋದು ನಿಗೋದು. ನಮ್ಗೆ ರೊಟ್ಟಿ ಪಲ್ಯ ಮಾಡ್ಕೊಂತ ಕುಂದ್ರ ಅಂದ್ರೆ ನೀಗಂಗಿಲ್ಲ ನನಗೂ. ನಾನು ಹಂಗೆ ಇಲ್ರಿ ಅತ್ತಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಜಗತ್ನ್ಯಾಗ ಯಾರು ಬಸರಾಗ್ಲಾರ್ದು ಈಕಿ ಬಸರಾಗ ಚೆಲಿವಿ. ಬಸರೇಮ್ಮನ ಮಕ್ಕಳು ಯಾರು ದಗದಾನ ಮಾಡಂಗಿಲ್ಲ ನೋಡು. ಮಾಡೋರು ಮಾಡ್ತಿದ್ದಾರೆ ಬಿಡ್ರಿ, ಅವ್ರಿಗೆ ನೀಗ್ತಿದ್ದ ಮಾಡ್ತಿದ್ದಾರೆ. ನನಗೆ ನೀಗಂಗಿಲ್ರಿ. ನನಗೆ ಏಟ್ ನೀಗುತ್ತ ಆಟ ದಗದ ಮಾಡಾಕಿನ. ನಿಮ್ಮ ಅಪ್ಪನ ಮನಿ ಏನು ಕುಂತ್ಕೊಂಡು ತಿನ್ನಾಕ ಮಾಡ್ದಾಗ ಬರ್ತತಿ, ನೆನಪಿಟ್ಕೋ. ನೋಡ್ರಿ ಐತಿ ಅಪ್ಪ ಅವನ್ನ ಎಳ್ಯಾಕ ಹೋಗ್ಬೇಡ್ರಿ. ನಾ ಈಗ ಹಿಡಿತೀನಿ ನೋಡು. ನಮ್ಮ ಅಪ್ಪ ನಮ್ಮ ವಿಷಯಕ್ಕೆ ಬಂದ್ರೆ ಅಂದ್ರೆ ನಾ ಸುಮ್ಮನೆ ಇರಂಗಿನೇ ಇಲ್ಲ. ಯಾಕ ನಾನೇನು ಕೊಲ್ತೀಯನ? ನಾ ಯಾಕೆ ಆ ಪಾಪ ಕಟ್ಕೊಲ್ರಿ?